ಭಾಗದಲ್ಲಿ ಬಿಜೆಪಿಯ ನಾಯಕರುಗಳಿಗೆ ಅಮಿತ್ ಶಾ ಅವರು ಒಂದು ತಾಕೀತನ್ನ ಗೆಲುವಿನ ರಣತಂತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಗೆಲುವೊಂದು ಮಾತ್ರ ಇಲ್ಲಿ ನಮಗೆ ಬೇಕಾಗಿರೋದಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗಿ. ನಾಲ್ಕು ಕ್ಷೇತ್ರಗಳಲ್ಲಿ ಪ್ರತಿ ಬೂತ್ನಲ್ಲೂ ಸಿದ್ದು ಡಿಕೆಶಿ ಜೋಡಿಯನ್ನ ಕಟ್ಟಿ ಹಾಕಬೇಕು. ಕನಿಷ್ಠ 10% ಮತ ಗಳಿಕೆಗೆ ಪ್ರತಿ ಬೂತ್ನಿಂದ ದಾಖಲಾಗೋ ರೀತಿ ನೋಡ್ಕೊಳ್ಬೇಕು. ಗ್ಯಾರಂಟಿ ವೈಫಲ್ಯ, ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇರೋದು, ದೇಶ ವಿಭಜನೆಯ ಹೇಳಿಕೆ ಹಾಗೂ ಅಭಿವೃದ್ಧಿ ಇಲ್ಲಿ 10 ತಿಂಗಳಾದ್ರೂ ಕೂಡ ಶೂನ್ಯ ಅನ್ನೋದನ್ನ ತಿಳಿಸಿ ಜನರ ಮನಸ್ಸಲ್ಲಿ ಇದೆಲ್ಲ ವಿಚಾರಗಳು ಆಳವಾಗಿ ಬೇರೂರೋ ರೀತಿ ನೋಡ್ಕೊಂಡ್ರೆ 4 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡ್ ಸಿಗುತ್ತೆ. ಬಿಕಾಸ್ ಈ 4 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡ್ರೆ ಮಾತ್ರ ಮಾಸ್ ಲೀಡರ್ ಅನ್ನೋ ಪಟ್ಟ ಈ ಇಬ್ಬರು ದಿಗ್ಗಜ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ಬೇರೆದೇ ರೀತಿಯಾದಂತಹ ಸಂದೇಶಕ್ಕೆ ಈ 4 ಕ್ಷೇತ್ರಗಳ ಫಲಿತಾಂಶ ಹಾಗೂ ಮಾರ್ಜಿನ್ ಕಾರಣ ಆಗ್ಬಿಡುತ್ತೆ. ಇದರ ಲಾಭ ನಾವು ತಗೊಳ್ಬೇಕು ಅಂತ ಹೇಳಿ ಅಮಿತ್ ಶಾ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಗೆಲುವು ಮಾತ್ರ ನಾನಿಲ್ಲಿ ತೃಪ್ತಿ ಪಡಲ್ಲ, ಗೆಲುವಿನ ಜೊತೆಗೆ ದೊಡ್ಡ ಮಾರ್ಜಿನ್ ಲೀಡ್ ಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ. ಸೊ ಬೂತ್ ಮಟ್ಟದಲ್ಲಿ ಲೀಡ್ ತಗೊಂಡ್ರೆ ಕ್ಷೇತ್ರವನ್ನ ಗೆದ್ದಂಗೆ ಅನ್ನೋ ಲೆಕ್ಕಾಚಾರ ತಮ್ಮ ಹಿಂದಿನ ಹಳೆಯ ಸ್ಟ್ರಾಟಜಿ ಇದು ಅಮಿತ್ ಶಾ ಅವರದು. ಸೊ ಅದನ್ನೇ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಅಮಿತ್ ಶಾ ಅವರು ಈ ಬೂತ್ ಮಟ್ಟದಲ್ಲಿ ಹೆಂಗ್ ವರ್ಕೌಟ್ ಮಾಡ್ತಾರೆ ಅಂತ ಕಳೆದ 3-4 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ರಣತಂತ್ರವನ್ನ ನೋಡಿದಾಗ ಗೊತ್ತಾಗಿದೆ. ಸೊ ಈ ಸಲ ಏನೇನ್ ಸ್ಪೆಷಲ್ ಸ್ಟ್ರಾಟಜಿಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಏನೇನ್ ತಾಕೀತು ಮಾಡಿದ್ದಾರೆ ಅಂತ ಮಮತಾ, ಮುಖ್ಯವಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂತಹ ಪಣವನ್ನು ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ತಂತ್ರಗಾರಿಕೆಯನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಒಂದಷ್ಟು ಸೂಚನೆಗಳನ್ನು ಕಾಲಕ್ಕೆ ಚುನಾವಣಾ ದಿನಾಂಕ ಪ್ರಕಟ ಆದ ನಂತರ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಎಲ್ಲ ರೂಟ್ ಮ್ಯಾಪು ಏನೇ ತಂತ್ರಗಾರಿಕೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲೇ ಆಗಿ ಅಲ್ಲಿಂದ ಸಂದೇಶಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಆ ರೀತಿಯಾಗಿ ಆ ದಿಕ್ಕಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಪೂರಕವಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬೂತ್ ಮಟ್ಟದಲ್ಲಿ ಕಳೆದ ಬಾರಿಗಿಂತಲೂ ಕೂಡ 10% ಜಾಸ್ತಿ ಮತಗಳಿಕೆ ಬರಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. ಈಗಾಗಲೇ ಮೋದಿ ಅವರು ಕೂಡ ಬಂದು ಅದೇ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ. ಮೊನ್ನೆ ಅಮಿತ್ ಶಾ ಅವರು ಕೂಡ ಬಂದಾಗ ಪ್ರತಿ ಬೂತ್ನಲ್ಲೂ ಕೂಡ 370 ಮತಗಳು ಜಾಸ್ತಿ ಬರಬೇಕು, ಅಂದರೆ 10% ಮತಗಳು ಎಲ್ಲ ಬೂತ್ಗಳಲ್ಲೂ ಕೂಡ ಬರಬೇಕು ಅನ್ನುವಂಥ ತಾಕೀತನ್ನು ಕೂಡ ಮಾಡಿದ್ದಾರೆ. ಇನ್ನು ಕೆಲವೊಂದು ಅಜೆಂಡಾಗಳನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಯಾವ ಅಜೆಂಡಾಗಳನ್ನು ಸೆಟ್ ಮಾಡಿ ಮನೆಗೆ ಪ್ರಚಾರ ಮಾಡಬೇಕು ಆ ವಿಚಾರಗಳನ್ನ ಅನ್ನುವಂಥದ್ದು ಕೂಡ ಒಂದಷ್ಟು ರೀತಿಯಲ್ಲಿ ತಾಕೀತು ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲಾ ಬೂತ್ಗಳಲ್ಲೂ ಕೂಡ 10% ಮತಗಳಿಗೆ ಜಾಸ್ತಿ ಮಾಡೋದ್ರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಫಸ್ಟ್ ಹಾಫ್ ಏನು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, ಅಲ್ಲಿ ಸಿದ್ದರಾಮಯ್ಯನವರ ವ್ಯಾಪ್ತಿಗೆ ಬರುವಂತಹ 2 ಲೋಕಸಭಾ ಕ್ಷೇತ್ರ, ಇನ್ನು ಡಿ ಕೆ ಶಿವಕುಮಾರ್ ಅವರ ವ್ಯಾಪ್ತಿಗೆ ಅಂದ್ರೆ ತವರು ಜಿಲ್ಲೆ ವ್ಯಾಪ್ತಿಗೆ ಬಂದಿರುವಂತಹ 2 ಲೋಕಸಭಾ ಕ್ಷೇತ್ರ, ಈ 2 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕೈ ಅಭ್ಯರ್ಥಿಗಳನ್ನು ಸೋಲಿಸುವ ಜೊತೆಗೆ ಇನ್ನೂ ಜಾಸ್ತಿ ಮಟ್ಟದ ಲೀಡ್ ಅನ್ನ ತೆಗೆದುಕೊಳ್ಬೇಕು ಬಿಜೆಪಿ ಅಭ್ಯರ್ಥಿಗಳು ಅನ್ನುವಂಥ ತಾಕೀತನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನ ಗಮನ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಸನ ಹಾಗೂ ಮೈಸೂರು, ಇದ್ರ ಜೊತೆಗೆ ಚಾಮರಾಜನಗರ, ಈ 4-5 ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಲೀಡ್ ತರಲೇಬೇಕು ಅನ್ನುವಂಥ ಒಂದು ತಾಕೀತನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ತಂತ್ರಗಾರಿಕೆಯಲ್ಲಿ ಪೂರಕವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ಮಸೂದ್.